ಕ್ಯಾಬಿನೆಟ್ಟಲ್ಲಿ ಈ ರೀತಿಯಾದ ನಿರ್ಬಂಧ ಹಾಕೋದಕ್ಕೆ ಆತುರದ ನಿರ್ಧಾರ ಬೇಡ ಅಂತ ಹೇಳುವಂತಹ ಹಿರಿಯ ಸಚಿವರ ಸಲಹೆ ಬಂದಿದೆ ಅಂತ ಹೇಳುವಂಥ ವಿಷಯ ಇವತ್ತು ಬೆಳಕಿಗೆ ಬರ್ತಿದೆ. ಈ ಯೂಟರ್ನ್ ಹೊಡೆಯೋದಕ್ಕೆ ಒಂದು ದಾರಿ ಬೇಕಲ್ಲ, ಅಂದರೆ ತೇಪೆ ಹಚ್ಬೇಕಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ ಇವಾಗ. ಅದಕ್ಕೆ ಇವಾಗ ಹರಿಪ್ರಸಾದ್ ಅವ್ರನ್ನ ಮೆಲ್ಲಗೆ ತೇಲ್ಬಿಟ್ಟಿದ್ದಾರೆ. ಆ ಮನುಷ್ಯ ಮೊದಲೇ ಗೊತ್ತಲ್ಲ ನಿಮಗೆ, ಪಾಪ ದಯವಿಟ್ಟು ಕೈ ಮುಗಿಬೇಕು ಇವ್ರಿಗೆ. ಬ್ರಿಟಿಷರನ್ನೇ ಒದ್ದೋಡಿಸ್ತಂಥ ಕಾಂಗ್ರೆಸ್ಗೆ RSS ಯಾವ ಲೆಕ್ಕ ಅನ್ನೋ ಥರದಲ್ಲಿ ಈ ಅಪ್ಪ ಮಾತಾಡೋದು. ಇವರೆಲ್ಲ ಒಂದು ಶಾಸಕರೇನ್ರಿ, ಜನಪ್ರತಿನಿಧಿಗಳೇನ್ರಿ ನೀವೆಲ್ಲ? ಏನ್ರಿ ಗೋಪಾಲ್ ಕೃಷ್ಣ ಅವರೇ, ಅವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇ ಏನ್ರಿ ಭಾಗವಹಿಸಿದ್ದು? ಕ್ರಾಂತಿಕಾರಿಗಳು ಇರಲಿಲ್ವಾ ದೇಶದಲ್ಲಿ? ಯಾಕೆ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಲಿಲ್ವಾ ತ್ಯಾಗನ? ಅದೆಲ್ಲ ನಿಮ್ಮ ಕಣ್ಣು ಕಾಣಲ್ವಾ? ಭಗತ್ ಸಿಂಗ್ ತ್ಯಾಗ ನಿಮ್ಮ ಕಣ್ಣು ಕಾಣಲ್ವಾ? ಬರೀ ಕಾಂಗ್ರೆಸ್ ಪಾರ್ಟಿದೇನ ಕಾಣಿಸೋದು, ನೆಹರು ಕುಟುಂಬದ್ದೇನ ಕಾಣಿಸೋದು? ಶಾರಿಕ್ ಅಂತ ಹೇಳೋನು ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಓಡಾಡ್ತಿರ್ತಾರೆ, ಮತ್ತು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಇಡ್ತಾರೆ, ಅಲ್ಲಲ್ಲಿ ಭಯೋತ್ಪಾದನಾ ಕೃತ್ಯಗಳಾಗುತ್ತೆ. ಇದ್ರ ಬಗ್ಗೆ ಎಲ್ಲ ತುಟಿ ಬಿಚ್ಚದ ಸೊಲ್ಲೆತ್ತದ ಪ್ರಿಯಾಂಕ ಖರ್ಗೆ ಮಾತಿನ ಶೂರ ಇವತ್ತು RSS ಪಥಸಂಚಲನದಲ್ಲಿ ತಗೊಂಡೋಗುವಂಥ ಬಡಿಗೆ ಅಂದರೆ ದಂಡದ ಕುರಿತಾಗಿ ಮಾತನಾಡತಕ್ಕಂಥದ್ದು. ಗೋವು ಸರ್ವಶ್ರೇಷ್ಠ ಅಂತ ತಿಳ್ಕೊಂಡವನು ಗೋಮೂತ್ರವನ್ನು ಕುಡಿತಾನೆ, ಅದಕ್ಕೆ ಅದು ಅವನ ಖಾಸಗಿ ವಿಷಯ, ಅದಕ್ಕೆ ನೀವು ತಲೆ ಹಾಕ್ತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಕೊಟ್ಟಿದೆಯಾ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಲ್ವಾ ಅಂತ ನಾವು ಕೇಳ್ಬೋದು ನಿಮ್ಮನ್ನು. ಪಾಪ ನೀವು ಮಹಾನ್ ಮಾನ್ಯ ಸಚಿವರಲ್ವಾ, ನಿಮ್ಮ ವಿರುದ್ಧ ಮಾತಾಡೋಕ್ಕಾಗುತ್ತಾ? ಪಥಸಂಚಲನ ಮಾಡಿದ್ರೆ ಏನ್ರಿ ಆಗುತ್ತೆ? ಯಾವತ್ತು ಈ ದೇಶದಲ್ಲಿ ಯಾರು ಮಾಡೇ ಇಲ್ವಾ ಪಥಸಂಚಲನವನ್ನು? ರಾಜಕೀಯ ಪಕ್ಷಗಳಿಗೆ ಒಂದು ನಿಯಮ, ಸಾರ್ವಜನಿಕರಿಗೊಂದು ನಿಯಮ ಅಂತ ಏನಾದ್ರು ಸಂವಿಧಾನದಲ್ಲಿ ಹೇಳಿದೇನ್ರಿ? ಸಂವಿಧಾನದಲ್ಲಿ ಸರ್ವರು ಸಮಾನರು ಅಂತ ತಾನೇ ನೀವು ಹೇಳ್ತಾ ಇರೋದು. ತಿದ್ದುಪಡಿಗಳನ್ನು ಮಾಡಿ ಎಲ್ರಿಗೂ ಸರಿಯಾಗಿರುವಂಥ ನಿಯಮಗಳನ್ನ ತೊಗೊಂಬನ್ನಿ, ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡೋದು, ಯಾರನ್ನ ಓಲೈಕೆ ಮಾಡೋಕೆ ಹೋಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು, ಇದಾ ಆಡಳಿತದ ವೈಖರಿ? ಇಲ್ಲಿ ಸ್ವಾಭಿಮಾನಿ ಹಿಂದೂ ಸಮಾಜ ಎಚ್ಚೆತ್ಕೊಬೇಕಾಗಿರುವಂತಹ ಒಂದು ಕರೆಗಂಟೆ ನಮ್ಮೆಲ್ಲರ ಮುಂದೆ ಇದೆ. TV ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ತೇಪೆ ಶೂರರಾಗ್ತಾರ ಪ್ರಿಯಾಂಕ ಖರ್ಗೆ. ಹೌದು, ನಾನಿವತ್ತು ನಿಮ್ಮ ಮುಂದೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇತ್ತೀಚಿನ ಒಂದು ವಾರದ ಬೆಳವಣಿಗೆಗಳನ್ನು ನಾವು ಕರ್ನಾಟಕದಲ್ಲಿ ನೋಡುವಾಗ ಮಿಸ್ಟರ್ ಪ್ರಿಯಾಂಕ ಖರ್ಗೆ ಅವರು ಎಷ್ಟೆಲ್ಲ ವಾಕ್ಚಾತುರ್ಯವನ್ನು ತೋರಿಸಿದ್ರು, ಎಷ್ಟೆಲ್ಲ ವಾಗ್ಬಾಣಗಳನ್ನು ಬಿಟ್ಟರು, ಎಷ್ಟೆಲ್ಲ ಸಂವಿಧಾನದ ವಿಷಯಗಳನ್ನು ನಮ್ಮ ಮುಂದೆ ಇಟ್ಟರು. ಆಮೇಲೆ ಸರ್ಕಾರಿ ನೌಕರರು RSSನ ಒಂದು ಕಾರ್ಯಚಟುವಟಿಕೆಯಲ್ಲಿ ಭಾಗವಹಿಸಬಾರ್ದು ಅಂತ ನಿಯಮ ಇದೆ ಅಂತ ಹೇಳಿದ್ರು. ಬಡಿಗೆಗಳು ಹಿಡ್ಕೊಂಡು ಯಾಕೆ ಬರ್ತಿದ್ದಾರೆ ಅಂತ ಹೇಳುವಂಥ ವಿಷಯವನ್ನು ಇಟ್ಕೊಂಡ್ರು. RSSನ ಹೆಸರನ್ನು ಹೇಳ್ದಿರೇ ಎಲ್ಲ ಧಾರ್ಮಿಕ ಸಂಘಟನೆಗಳು, ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗಗಳಲ್ಲಿ ಎಲ್ಲೂ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅನುಮತಿ ಇಲ್ಲದೆ ಅಂತ ಹೇಳುವಂಥ ವಿಷಯವನ್ನು ತಗೊಂಡ್ರು. ಕ್ಯಾಬಿನೆಟ್ಗೂ ಅದು ಚರ್ಚೆಯಲ್ಲಿ ಬಂತು, ಕ್ಯಾಬಿನೆಟ್ ಸಭೆಯಲ್ಲಿ. ಈ ಕ್ಯಾಬಿನೆಟ್ಟಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಹೊರಗಡೆ ಬರ್ತಾ ಇರುವಂಥ ವಿಷಯಗಳು ಏನು ಅಂತ ಹೇಳಿದ್ರೆ, ಕ್ಯಾಬಿನೆಟ್ಟಲ್ಲಿ ಈ ರೀತಿಯಾದ ನಿರ್ಬಂಧ ಹಾಕೋದಕ್ಕೆ ಆತುರದ ನಿರ್ಧಾರ ಬೇಡ ಅಂತ ಹೇಳುವಂತಹ ಹಿರಿಯ ಸಚಿವರ ಸಲಹೆ ಬಂದಿದೆ ಅಂತ ಹೇಳುವಂಥ ವಿಷಯ ಇವತ್ತು ಬೆಳಕಿಗೆ ಬರ್ತಿದೆ. ಹಾಗಾಗಿ ನಿನ್ನೆ ಸಾಯಂಕಾಲ ಏನು ಮಾಡಿಬಿಡ್ತಾರೆ, ಪ್ರಿಯಾಂಕ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಚಿತ್ತಾಪುರದ ಅವರ ಸ್ವಕ್ಷೇತ್ರದಲ್ಲಿ ಇವಾಗ RSS ಪಥಸಂಚಲನವನ್ನು ಮಾಡಲಿಕ್ಕೆ ಹೊರಟಿದೆ. ಪ್ರತಿ ವರ್ಷ ಮಾಡ್ತಾರೆ, ಯಾವಾಗಲೂ ಮಾಡ್ತಾ ಇರ್ತಾರೆ, ಎಲ್ಲ ಕಡೆಗಳಲ್ಲೂ ಪಥಸಂಚಲನ ಮಾಡ್ತಾರೆ. ಈಗ ಚಿತ್ತಾಪುರವನ್ನು ಆಯ್ಕೆ ಮಾಡ್ಕೊಂಡು ಅಲ್ಲಿ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಇವರು ಜಿಲ್ಲಾಡಳಿತದ ಅನುಮತಿ ಬೇಕು, ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ ಏನಾದರೂ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ, ಏನು ಬೇಕೋ ಅದನ್ನು ಕಠಿಣವಾದ ನಿರ್ಧಾರವನ್ನು ತೊಗೊತೀವಿ ಅಂತ ವೀರಾವೇಶವನ್ನು ತೋರಿಸ್ತಾ ಇರ್ತಕ್ಕಂಥದ್ದು. ಅದಕ್ಕೆ ತಕ್ಕನಂಗೆ ಕಾಂಗ್ರೆಸ್ನ ಹಲವಾರು ನಾಯಕರು ಹಲವಾರು ವಿಧವಾದಂಥ ಹೇಳಿಕೆಗಳನ್ನು ಹೊರಗಡೆ ಬಿಡ್ತಾರೆ. ಬೇಳೂರು ಗೋಪಾಲಕೃಷ್ಣ ಅವರು ಏನಂತ ಹೇಳಿಕೆ ಮಾಡಿದ್ದಾರೆ ಅಂದರೆ, ಬ್ರಿಟಿಷರನ್ನೇ ಒದ್ದೋಡಿಸ್ತಂಥ ಕಾಂಗ್ರೆಸ್ಗೆ RSS ಯಾವ ಲೆಕ್ಕ ಅನ್ನೋ ಥರದಲ್ಲಿ ಈ ಅಪ್ಪ ಮಾತಾಡೋದು. ಇವರೆಲ್ಲ ಒಂದು ಶಾಸಕರೇನ್ರಿ, ಜನಪ್ರತಿನಿಧಿಗಳೇನ್ರಿ ನೀವೆಲ್ಲ? ಒಂದು ಹೇಳಿಕೆಯನ್ನು ಹೇಳ್ಬೇಕಾದ್ರೆ ನೀವು ಯಾರಿಗೆ ಹೇಳ್ತಿದ್ದೀರಾ, ಏನಕ್ಕೆ ಹೇಳ್ತಿದ್ದೀರಾ, ಅದರ ಪೂರ್ವಪರವನ್ನು ತಿಳಿದೇ ಹೇಳ್ತೀರಾ ಅನ್ನೋದಂತ ನಾಚಿಕೆ ಇಲ್ಲದೆ ಇರೋವಂಥ ಹೇಳಿಕೆಗಳಿದೆಲ್ಲ. ಏನ್ರಿ ಗೋಪಾಲ್ ಕೃಷ್ಣ ಅವರೇ, ಅವತ್ತು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೇವಲ ಕಾಂಗ್ರೆಸ್ ಪಾರ್ಟಿ ಒಂದೇ ಏನ್ರಿ ಭಾಗವಹಿಸಿದ್ದು? ಕ್ರಾಂತಿಕಾರಿಗಳು ಇರಲಿಲ್ವಾ ದೇಶದಲ್ಲಿ? ಸಮಸ್ತ ಭಾರತೀಯರು ಭಾಗವಹಿಸಲಿಲ್ವಾ ಸ್ವತಂತ್ರ ಸಂಗ್ರಾಮದಲ್ಲಿ? ಹಂಗಾಗಿ ಬ್ರಿಟಿಷರು ಕ್ರಾಂತಿಕಾರಿಗಳು ಎಲ್ಲಿ ನಮ್ಮನ್ನು ಹೊಡೆದು ಸಾಯಿಸಾಕ್ಬಿಡ್ತಾರೋ ಮುಂದೆ ಒಂದು ದಿನ ಅಂತ ಹೇಳಿ ಎದುರ್ಕೊಂಡೇ ಬಿಟ್ಟೋಗಿದ್ದು ಅಂತಲೂ ನಾವು ಹೇಳ್ಬೋದು. ಯಾಕೆ ಸುಭಾಷ್ ಚಂದ್ರ ಬೋಸ್ ಅವರು ಮಾಡಲಿಲ್ವಾ ತ್ಯಾಗನ? ಅದೆಲ್ಲ ನಿಮ್ಮ ಕಣ್ಣು ಕಾಣಲ್ವಾ? ಭಗತ್ ಸಿಂಗ್ ತ್ಯಾಗ ನಿಮ್ಮ ಕಣ್ಣು ಕಾಣಲ್ವಾ? ಬರೀ ಕಾಂಗ್ರೆಸ್ ಪಾರ್ಟಿದೇನ ಕಾಣಿಸೋದು, ನೆಹರು ಕುಟುಂಬದ್ದೇನ ಕಾಣಿಸೋದು? ಈ ಮಾತನ್ನ ನೀವು ವಾಪಸ್ ತೊಗೊಬೇಕು.
ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸಮಸ್ತ ಭಾರತೀಯರು ಅವತ್ತಿನ ಕಾಲದಲ್ಲಿ ಯಾರಿದ್ರೋ ಎಲ್ಲರದ್ದು ಕೊಡುಗೆ ಇದೆ ಅನ್ನೋದನ್ನು ಗೋಪಾಲಕೃಷ್ಣ ಅವರು ನೆನ್ಪಿಟ್ಕೋಬೇಕು. ಬೋಳೂರು ಗೋಪಾಲಕೃಷ್ಣ ಅಂತೆ ಇವರು ನೆನ್ಪಿಟ್ಕೋಬೇಕು. ಆಮೇಲೆ ಪ್ರಿಯಾಂಕಾ ಖರ್ಗೆ ಅವರು ಇವಾಗ ಈ ಯೂಟರ್ನ್ ಹೊಡಿಯೋದಕ್ಕೆ ಒಂದು ದಾರಿ ಬೇಕಲ್ಲ, ಅಂದರೆ ತೇಪೆ ಹಚ್ಬೇಕಲ್ಲ, ಅವ್ರು ಮಾಡ್ಕೊಂಡಿದ್ದಾರೆ. ಇವಾಗ ಸಣ್ಣದಾಗಿದ್ದ ಹುಣ್ಣನ್ನು ಕೆರ್ಕೊಂಡು ರೊಣ ಅಂತ ಹೇಳ್ತಾರೆ, ಅಂದರೆ ದೊಡ್ಡ ಹುಣ್ಣು ಮಾಡ್ಕೊಂಡಿದ್ದಾರೆ ಗಾಯ, ಅದಕ್ಕೆ ಮುಲಾಮ್ ಹಚ್ಬೇಕಲ್ಲ. ನೇರವಾಗಿ ಯಾರಾದರೂ ಸೋಲನ್ನು ಒಪ್ಕೊತಾರ? ಹಾಗಾಗಿ ಇವಾಗ ಹಿರಿಯ ಸಚಿವರುಗಳ ಒಂದು ಅಭಿಪ್ರಾಯ ಏನು ವ್ಯಕ್ತ ಆಗಿದೆ ಅಂದರೆ, ಇದಕ್ಕೆ ಸಪ್ರೇಟ್ ಕಾನೂನನ್ನು ಮಾಡೋದನ್ನು ಬಿಟ್ಬಿಟ್ಟು, ಅಂದರೆ ಇವರು ಕಠಿಣವಾದ ಕಾನೂನು ಥರ ಕೊಟ್ಟಿದ್ರು. ಸರ್ಕಾರಿ ನಿಯಮಗಳನ್ನ ಯಾರಾದರೂ ಗಾಳಿಗೆ ತೂರಿ ಸರ್ಕಾರಿ ಜಾಗಗಳಲ್ಲಿ ಏನಾದರೂ ಕಾರ್ಯಕ್ರಮಗಳನ್ನು ಅನುಮತಿ ಇಲ್ಲದೆ ಮಾಡಿದ್ರೆ 3 ವರ್ಷಗಳ ಕಠಿಣ ಶಿಕ್ಷೆ ಅಂತ. ಆವಾಗ ಎಲ್ಲರೂ ಒಳಗೊಂಡಂತೆ ಆಗುತ್ತಲ್ವಾ. ಹಾಗಾಗಿ ಇದಕ್ಕೆ ಆತುರದ ನಿರ್ಧಾರ ಬೇಡ ಅಂತ ಹೇಳುವಂಥ ಒಂದು ಸಲಹೆ ವ್ಯಕ್ತ ಆದಮೇಲೆ ಇವಾಗ ಯೂಟರ್ನ್ ಹೊಡಿಯೋಕ್ಕೆ ಒಂದು ದಾರಿ ಬೇಕಲ್ಲ, ಅದಕ್ಕೆ ಇವಾಗ ಹರಿಪ್ರಸಾದ್ ಅವ್ರನ್ನ ಮೆಲ್ಲಗೆ ತೇಲ್ಬಿಟ್ಟಿದ್ದಾರೆ. ಆ ಮನುಷ್ಯ ಮೊದಲೇ ಗೊತ್ತಲ್ಲ ನಿಮಗೆ, ಅಪ್ಪ ದಯವಿಟ್ಟು ಕೈ ಮುಗಿಬೇಕು ಇವ್ರಿಗೆ. ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲೂ ಕೂಡ ಗೆಲ್ಲದೆ ಅಧಿಕಾರದ ಸವಿಯನ್ನು ಅನುಭವಿಸುತ್ತಿರುವ ಹರಿಪ್ರಸಾದ್ ಅವರ ಹೊರಿತವಾದ ಹರುಕು ಬಾಯಿಗೆ ಲಂಗು ಲಗಾಮ್ ಅನ್ನೋದು ಏನಾದರೂ ಇದ್ದರೆ ಅದನ್ನು ಕಾಂಗ್ರೆಸ್ ಪಾರ್ಟಿ ಹಾಕಬೇಕು ಅಂತ ನಾವು ಹೇಳ್ಬೋದು. ಇವ್ರು ಏನು ಹೇಳ್ತಾರೆ, ದನ ಕಾಯಕ್ಕೆ ಹೋಗೋರು ಬಡಿಗೆ ಇಟ್ಕೊಂಡಿರೋರೆಲ್ಲ ಅಂತ. ಬಡಿಗೆ ದಂಡ ಅಂತ ಹೇಳ್ತಾರೆ. ದಂಡ ಇಟ್ಕೊಂಡಿರೋದು ಸಮವಸ್ತ್ರದ ಒಂದು ಭಾಗ, ಕಾರ್ಯಕರ್ತರಿಗೆ ಕಸರತ್ತು ಮಾಡಲಿಕ್ಕಿರುವಂಥ ಒಂದು ಭಾಗ, ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡಲಿಕ್ಕಿರುವಂಥ ಒಂದು ಭಾಗ. ಉದಾಹರಣೆಗೆ ನಾನು ಇಲ್ಲಿ ಈ ದಂಡದ ವಿಷಯ ಬಂದಿದ್ದಕ್ಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಹತ್ರ. ಈಗ ಹೇಳಿ ಕೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಲವಾರು ಸೇವಾ ಚಟುವಟಿಕೆಗಳಲ್ಲಿ ಭಾಗವಹಿಸಿರುತ್ತೆ. ಉದಾಹರಣೆಗೆ ನಾವು ಇಟ್ಕೊಳ್ಳೋಣ, ಯಾವುದೋ ಒಂದು ನಮ್ಮ ಊರಿನ ಒಂದು ಕುಗ್ರಾಮದಲ್ಲಿ ನೆರೆ ಬಂದ್ಬಿಡುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲವರು ಸೇವಾ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಕು, ಕೆಸರಾಗ್ಬಿಟ್ಟಿರುತ್ತೆ, ಬದಿ ಅಂತಾರೆ ಕೆಲವು ಕಡೆಗಳಲ್ಲಿ, ಕೆಸರಾಗ್ಬಿಟ್ಟಿರುತ್ತೆ, ರಾಡಿ ಆಗ್ಬಿಟ್ಟಿರುತ್ತೆ, ಅಲ್ಲವ್ರು ನಡ್ಕೊಂಡು ಹೋಗಬೇಕು. ಸಹಾಯಕ್ಕೋಸ್ಕರ ಒಂದು ದಂಡ ಬೇಕಾಗುತ್ತೆ, ಬರೀ ಪ್ರಹಾರ ಮಾಡೋದಕ್ಕೋಸ್ಕರ ದಂಡ ಇಲ್ಲ. ಯಾವುದೋ ಒಂದು ಮನುಷ್ಯ ನೆರೆಯಿಂದ ಸಿಕ್ಕಾಕೊಂಡು ಬಂದಿರ್ತಾನೆ, ಯಾವುದೋ ಒಂದು ಪೊದೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ ಅಂದ್ಕೊಳ್ಳಿ. ಆವಾಗ ತತ್ಕ್ಷಣದಲ್ಲಿ ಅವ್ನು ಆಚೆ ತೆಗಿಬೇಕಂದ್ರೆ ಮುಳ್ಳಿನ ಪೊದೆಯಲ್ಲಿ ಏನು ಕೈಯಿಂದ ತೆಗಿಯೋಕ್ಕಾಗತ್ತಾ? ಒಂದು ದಂಡ ಇದ್ದರೆ ಅದನ್ನು ಇದು ಮಾಡ್ಬೋದು. ಅಂದರೆ ರಕ್ಷಣಾತ್ಮಕ ಕಾರ್ಯಗಳನ್ನು ಮಾಡೋದಕ್ಕೆ ದಂಡ ಬೇಕಾಗುತ್ತೆ. ಅದು ಸಮವಸ್ತ್ರದ ಒಂದು ಭಾಗವಾಗಿದೆ. ಆದರೆ ಇದನ್ನೆಲ್ಲ ಮನಗಂಡಂತೆ ಮುನಿರತ್ನ ಅವರು ಇದನ್ನ ಹಾಕಿದ್ರಲ್ಲ, ಗಣವೇಶ ಹಾಕ್ಕೊಂಡು ಹೋಗಿದ್ರಲ್ಲ ಅವತ್ತು, ಕರಿ ಟೋಪಿ MLA ಬಾರಪ್ಪ ಇಲ್ಲಿ ಅಂತ ಕರೆಯುವಂಥ ದರ್ಪವನ್ನು ತೋರಿದ್ರು DK ಶಿವಕುಮಾರ್ ಅವರು. ಅಂದರೆ ಇದೆಲ್ಲವೂ ಸಹಿಷ್ಣುತೆಯ ದುರ್ಬಳಕೆ ಆಗ್ತಾಯಿದೆ. ಆದರೆ ಯಾರೇ ಒಬ್ಬರಾಗಲಿ ಈ ಅತಿ ಹೆಚ್ಚು ಕಾರ್ಯಕರ್ತರನ್ನು ಹೊಂದಿರುವಂಥ ಸಂಘಟನೆಯಲ್ಲಿ ಯಾರದೇ ಒಬ್ಬರದು ಕೂಡ ತಾಳ್ಮೆಯ ಕಟ್ಟೆ ಒಡೆಯೋಂಗಿಲ್ಲ. ಅಂಥ ಒಂದು ಸಹಿಷ್ಣುತಾ ಮನೋಭಾವವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಂದಿರತಕ್ಕಂಥದ್ದು. ಹಾಗಾಗಿ ಇವಾಗ ದಂಡ ಏನು ಅಂದರೆ, ಇವತ್ತು ದಂಡ ಬೇಡ ಅಂತ ಹೇಳ್ತೀರಾ, ಮೊದಲು ಚಡ್ಡಿನ ವ್ಯಂಗ್ಯ ಮಾಡ್ತಾಯಿದ್ರಿ, ಇವಾಗ ಪ್ಯಾಂಟ್ ಬಂದಿದೆ, ಇವಾಗ ಟೋಪಿ ಬಗ್ಗೆ ವ್ಯಂಗ್ಯ ಆಡ್ತಾಯಿದ್ದೀರಾ. ಯಾವುದು ಎಲ್ಲ ಹಿಂದೂಗಳ ಸಮಸ್ತ ಆಸ್ತಿಯನ್ನು ಸರ್ಕಾರದ ಅಧೀನದಲ್ಲಿ ಇಟ್ಕೊಂಡಿದೆ ಸರ್ಕಾರ. ಎಲ್ಲಿ ಹೋಗಿ ಮಾಡಬೇಕು? ಅಂದರೆ ಇದು ಅಳಿಯಲ್ಲ ಮಗಳ ಗಂಡ ಅಂತ ಹೇಳುವ ರೀತಿಯಲ್ಲಿ ನಿರ್ಬಂಧ ಇದು. ಹಾಗಾಗಿ ಇವಾಗ ಹಿರಿಯ ಸಚಿವರುಗಳು ಏನು ಸಲಹೆಯನ್ನು ಕೊಟ್ಟಿದ್ದಾರೆ ಅದರಿಂದ ಯೂಟರ್ನ್ ಹೊಡಿಯೋಕ್ಕೆ ಕೊಟ್ಟಿರೋದು ಅನ್ನೋದು ಇಲ್ಲಿ ಸುಸ್ಪಷ್ಟ. ಹಾಗಾಗಿ ಹರಿಪ್ರಸಾದ್ ಅವರು ಇವಾಗ ಬಜರಂಗ ದಳದ ಕಡೆಗೆ ತನ್ನ ಒಂದು ದಿಕ್ಸೂಚಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು. ಬಜರಂಗ ದಳ ನಿಷೇಧ ಮಾಡೋದಕ್ಕೆ ನಾವು ನೋಡ್ತೀವಿ ಅದಕ್ಕೇನು ಮಾಡಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಗೋ ಸಂರಕ್ಷಣೆ ಮಾಡೋಕ್ಕೆ ಹೋಗ್ತಾರಲ್ಲ, ಹಾಗಾಗಿ ಯಾರು ಗೋ ಹತ್ಯೆಗೆ ಪ್ರೋತ್ಸಾಹನ ಕೊಡ್ತಾರೋ ಅವ್ರನ್ನ ಸಂತುಷ್ಟಿ ಮಾಡಬೇಕಲ್ಲ, ಅದಕ್ಕೆ ಇವಾಗ ಬಜರಂಗ ದಳದ ಕಡೆಗೆ ತಿರುಗಿಸ್ಬಿಡೋದು. ಹಾಗಾಗಿ ಇದು ಸಮಸ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾರು ಸ್ವಯಂ ಸೇವಕರಿದ್ದಾರೆ, ಯಾರು ದೇಶಪ್ರೇಮಿಗಳಿದ್ದಾರೆ, ಯಾರು ಧರ್ಮಪ್ರೇಮಿಗಳಿದ್ದಾರೆ, ಅವರ ಒಂದು ಸ್ವಾಭಿಮಾನವನ್ನು ಕೆಣಕುವಂಥ ಕೆಲಸಕ್ಕೆ ಕೈ ಹಾಕಿ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಾ ಇದ್ದರೆ ನಿನ್ನೆ ಒಂದು ಪ್ರತಿಭಟನೆ ನಡೆದಿದೆ ಸರ್ಕಾರದ ವಿರುದ್ಧ. ಏನಂತ ಹೇಳಿದ್ರೆ 33,000 ಕೋಟಿ ರೂಪಾಯಿಗಳ ಗುತ್ತಿಗೆದಾರರ ಪಾವತಿಗಳನ್ನು ಸರ್ಕಾರ ಬಾಕಿ ಇಟ್ಕೊಂಡಿದೆ. ಅದನ್ನು ಪಾವತಿ ಮಾಡಿ ಅಂತ ಕೇಳಿದ್ರೆ ನೀವೆಲ್ಲ ಕೋರ್ಟ್ಗೆ ಹೋಗ್ರಿ ಅಂತ CM ಅವರು ಹೇಳ್ತಾರೆ. ಕೋರ್ಟ್ಗೆ ಕಳಿಸಿ ಅವರು ಪಾವತಿಯನ್ನು ಪಡ್ಕೊಬೇಕು ಅನ್ನಂಗಾಗಿದ್ರೆ ಕಾಮಗಾರಿಗಳ ಗುತ್ತಿಗೆ ಯಾಕ್ರಿ ಕೊಡ್ತಾಯಿದ್ರಿ CM ಅವರೇ? ಸಿದ್ದರಾಮಯ್ಯನವರೇ ಹೇಳ್ರಿ, ಉತ್ತರ ಹೇಳ್ರಿ. ನೀವು ಹೇಳ್ತಾ ಇರ್ತೀರ ಮಾತೆತ್ತೂರೇ ತೆರಿಗೆಯಲ್ಲಿ ನಮ್ಮದೇ ಮಹಾನ್ ಪಾಲಿರೋದು, ತೆರಿಗೆಯಲ್ಲಿ ನಮ್ಮದೇ ಮಹಾನ್ ಪಾಲಿರೋದು, ನಮ್ಮದೇ ದೊಡ್ಡ ಬಡ್ಜೆಟು ಅಂತೆಲ್ಲ ಹೇಳ್ತಿರ್ತೀರಲ್ಲ, ಹಂಗಾರೆ ಹಣ ಎಲ್ಲ ಎಲ್ಲಿ ಹೋಯ್ತು ಸಿದ್ದರಾಮಯ್ಯನವರೇ ಅಂತ ನಾವು ಪ್ರಶ್ನೆ ಕೇಳಬಾರ್ದಾ ನಿಮ್ಮನ್ನು? ಹಾಗಾಗಿ ಇವತ್ತು ಈ ರೀತಿಯಾದಂಥ ಮಾತುಗಳು ಬಂದಿರೋದು. ಆದರೆ ಈ ನಮ್ಮ ಮಾತಿನ ಶೂರ ಇದ್ದಾರಲ್ಲ ಪ್ರಿಯಾಂಕಾ ಖರ್ಗೆ ಅವರು, ಇವ್ರು ಹೇಳೋವಂಥ ಮಾತುಗಳು
ಕೆಲವು ಸಲ ನಗು ಬರೆಸುತ್ತೆ, ಕೆಲವು ಸತಿ ಕ್ರೋಧಿತರನ್ನಾಗಿಸುತ್ತೆ ಕೇಳೋದ್ರಲ್ಲಿ, ಮತ್ತು ಕೆಲವ್ರಿಗೆ ಚುಚ್ಚದಂಗೆ ಕೂಡ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಹೇಳಿ ಕೇಳಿ ಚುಚ್ಚು ಮಾತುಗಳನ್ನು ಆಡುವಂಥ ಪ್ರವೃತ್ತಿಯನ್ನು ಇವರು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತೇನು ನಾಯಕರು ಅಂತ ಹೇಳ್ತಾ ಇದ್ದೀರ ಅಂದರೆ ಇವರು ಸಾರಾಸಕ್ಟಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘನ ರಾಜಕೀಯ ಪಕ್ಷ ಅಂತ ಹೇಳೋ ಮಟ್ಟಿಗೆ ಮಾತಾಡ್ಬಿಟ್ರು. ಹಾಗಾಗಿ ಇಲ್ಲಿ ಸ್ಪಷ್ಟೀಕರಣವನ್ನು ಕೊಡಲೇಬೇಕಾಗುತ್ತೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳ್ತಕ್ಕಂಥದ್ದು ಒಬ್ಬ ದೇಶಪ್ರೇಮಿ, ಒಬ್ಬ ಭಾರತೀಯನನ್ನು ಒಬ್ಬ ದೇಶಪ್ರೇಮಿಯಾಗಿ ತಯಾರು ಮಾಡುವಂಥ ಒಂದು ಶಾಲೆ ಅಂತ ಹೇಳ್ಬೋದು. ಒಂದು ಶಾಲೆಯಿಂದ ಒಂದು ಮಗು ಹೊರಗಡೆ ಹೋದಾಗ ತನ್ನ ಆಸಕ್ತಿ ಯಾವ ಕ್ಷೇತ್ರದಲ್ಲಿದೆಯೋ, ಉದಾಹರಣೆಗೆ ಇವಾಗ ನಾನು ಪರಿಸರದಲ್ಲಿ ಏನೋ ಒಂದು ಸೇವೆಯನ್ನು ಮಾಡಬೇಕು, ಪರಿಸರವನ್ನು ಸಂರಕ್ಷಣೆ ಮಾಡಬೇಕು ಅನ್ನೋಂಥ ಒಂದು ಆಸಕ್ತಿಯನ್ನು ಬೆಳೆಸ್ಕೊಂಡ್ರೆ ಅದಕ್ಕೆ ಪೂರಕವಾಗಿ ಆ ವ್ಯಕ್ತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಬೆಳೆಯುತ್ತೆ. ಆ ಶಿಸ್ತನ್ನದು ಬಂದಾಗ ಅವನು ಅದರಲ್ಲೇ ಆಸಕ್ತಿಯನ್ನು ಬೆಳೆಸ್ಕೊಂಡು ಆ ಕ್ಷೇತ್ರದಲ್ಲಿ ಅವನು ಉನ್ನತ ಮಟ್ಟದ ಸೇವೆಯನ್ನು ಮಾಡ್ತಾನೆ. ಹಂಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿದ್ದಂಥ ಹಲವಾರು ಜನ ರಾಜಕೀಯಕ್ಕೆ ಹೋದರೂ ಇವತ್ತು ದೇಶದ ಮತ್ತು ಹಿಂದೂ ಧರ್ಮದ ಕುರಿತಾಗಿ ಏನಾದರೂ ಆಸಕ್ತಿ ಹೊಂದಿದರೆ BJP ಆ BJP ಪಕ್ಷದಲ್ಲಿ ಸೇರ್ಪಡೆಯಾದರು, ಅದರಲ್ಲಿ ಅವರು ಉನ್ನತ ಸ್ಥಾನಗಳಿಗೆ ಹೋದರು. ಅದನ್ನು ಕಂಡು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಯಾಕೆ ಆಗಬಾರದ ಜಾಗದಲ್ಲೆಲ್ಲ ಉರಿ ಆಗ್ತಿದೆ ಅನ್ನುವಂಥ ಪ್ರಶ್ನೆ ನೀಡಬೇಕು. ಇವತ್ತು ಇಷ್ಟೆಲ್ಲ ನಿಯಮಗಳ ಬಗ್ಗೆ ಮಾತಾಡ್ತಾ ಇರುವಂಥ ಹರಿಪ್ರಸಾದ್ ಅವರು ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಫ್ರೀಡಮ್ ಪಾರ್ಕು ಮೀಸಲಾಗಿದೆ ಅಂತ ಹೇಳಿದ್ರಲ್ಲ, ಹಾಗಾದರೆ ನಿನ್ನೆ ನಿಮ್ಮ NSUI ಇದೆಯಲ್ಲ, ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಅಂತ, ಅದರ ಮತ್ತು ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಕೇಶವ ಕೃಪಾ ಹತ್ರ ಹೋಗಿ ದಾಂಧಲೆ ಮಾಡಿ ಮುತ್ತಿಗೆ ಹಾಕುವಂಥ ಪ್ರಯತ್ನಕ್ಕೆ ಯಾಕೆ ಕೈ ಹಾಕಿದ್ರು? ಅನುಮತಿ ತೊಗೋಬೇಕಾಗಿತ್ತಲ್ಲ. ಇಲ್ಲಾಂದರೆ ಅನುಮತಿಗೆ ಜಾಗಗಳನ್ನು ನಿಗದಿ ಮಾಡಲಾಗಿದೆ ಅಂದರೆ ಫ್ರೀಡಮ್ ಪಾರ್ಕಿಗೆ ಹೋಗಬೇಕಾಗಿತ್ತಲ್ಲ. ಕೇಶವ ಕೃಪಾ ಬಳಿ ಯಾಕೆ ಹೋದರು ಅನ್ನೋಂಥ ಪ್ರಶ್ನೆ ನಿಮ್ಮ ಮುಂದೆ ಇಡ್ತೀನಿ. ಮತ್ತು ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ, ಒಬ್ಬ BJP ನಾಯಕ ಇದ್ದ ಅಂತ ಆದ ಕ್ಷಣಕ್ಕೆ ಅವ್ರ ಮಕ್ಕಳೆಲ್ಲರೂ RSSನ ಸ್ವಯಂ ಸೇವಕರಾಗಬೇಕು ಅಂತ ಯಾವ ಗ್ರಂಥದಲ್ಲಿ ಹೇಳಿದೆ? ನೀವಿವಾಗ ಕೇಳ್ತಿದ್ದೀರಲ್ಲ, ಬಡಿಗೆ ಹಿಡ್ಕೊಂಡು ಓಡಾಡಬೇಕು ಅಂತ ಯಾವ ಗ್ರಂಥದಲ್ಲಿ ಬರೆದಿದೆ ಅಂತ ಹೇಳೋದಾದರೆ, BJPಯ ಮಹಾನ್ ನಾಯಕರು ಅಂತ ಯಾರ್ಯಾರನ್ನ ನೀವು ಇವತ್ತು ಹೇಳ್ತಾ ಇದ್ದೀರೋ ಅವ್ರ ಮಕ್ಕಳೆಲ್ಲರೂ RSS ಕಾರ್ಯಕರ್ತರು ಆಗಬೇಕು, RSSನ ಸ್ವಯಂ ಸೇವಕರಾಗಬೇಕು ಅಂತೆಲ್ಲಾದರೂ ರೂಲ್ಸಲ್ಲಿ ಬರೆದಿದೆಯಾ ಅಂತ ನಾನು ನಿಮಗೆ ಮರುಪ್ರಶ್ನೆಯನ್ನು ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ದೇಶಪ್ರೇಮ ಅಂತ ಹೇಳ್ತಕ್ಕಂಥದ್ದು, ಧರ್ಮಪ್ರೇಮ ಅಂತ ಹೇಳ್ತಕ್ಕಂಥದ್ದು ಆತನ ಖಾಸಗಿಯ ವಿಚಾರ. ಅದು ಇವಾಗ ಅಪ್ಪ RSSಲ್ಲಿ ಇದ್ದಾನೆ ಅಂದ ಕ್ಷಣಕ್ಕೆ ಮಗನು RSSಗೆ ಬರಬೇಕಂತ ಯಾವುದೇ ನಿಯಮ ಇಲ್ಲ. ಆದರೆ ದಂಡದ ವಿಷಯಕ್ಕೆ ಬರುವಾಗ, ನೀವು ಹೇಳುವಂತೆ ನಿಮ್ಮ ಭಾಷೆಯಲ್ಲಿ ಹೇಳುವಾಗ ಬಡಿಗೆಯ ವಿಷಯಕ್ಕೆ ಬರುವಾಗ ಅದು ಸಮವಸ್ತ್ರದ ಒಂದು ಭಾಗ. ಅದರಿಂದ ಯಾರ ಮೇಲೆ ಯಾವುದೇ ವಿಧವಾದಂಥ ಮನಸ್ಸಿನ ಮೇಲೆ ವ್ಯತಿರಿಕ್ತವಾದ ಪರಿಣಾಮ ಬೀರುವುದೇ ಇಲ್ಲ. ಇನ್ನೂ ಮೀರಿ ನಿಮ್ಮ ಭಾಷೆಯಲ್ಲೇ ನಿಮಗೆ ಅರ್ಥ ಆಗುವಂತೆ ಹೇಳಬೇಕಾದರೆ, ಎಷ್ಟೋ ಜನ ರೌಡಿ ಶೀಟರ್ಗಳು ಇವತ್ತು ಎಲ್ಲ ವಿಧವಾದ ವೆಪನ್ಗಳನ್ನು ಕಂಡು ಕಾಣದ ಹಾಗೆ ಇಟ್ಟುಕೊಂಡು ತಿರುಗಾಡ್ತಿರ್ತಾರೆ. ಸಾಕಷ್ಟು ಮಹಿಳೆಯರು ಪೆಪ್ಪರ್ ಸ್ಪ್ರೇಯನ್ನು ಬ್ಯಾಗ್ಗಳಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾರೆ. ಅದಲ್ಲದೆ ಶಾರಿಕ್ ಅಂತ ಹೇಳೋನು ಕುಕ್ಕರ್ನಲ್ಲಿ ಬಾಂಬ್ ಇಟ್ಕೊಂಡು ಓಡಾಡ್ತಿರ್ತಾರೆ. ಮತ್ತು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬನ್ನು ಇಡ್ತಾರೆ. ಅಲ್ಲಲ್ಲಿ ಭಯೋತ್ಪಾದನಾ ಕೃತ್ಯಗಳಾಗುತ್ತೆ. ಇದ್ರ ಬಗ್ಗೆ ಎಲ್ಲ ತುಟಿ ಬಿಚ್ಚದ ಸೊಲ್ಲೆತ್ತದ ಪ್ರಿಯಾಂಕಾ ಖರ್ಗೆ ಮಾತಿನ ಶೂರ ಇವತ್ತು RSSಸು ಪಥಸಂಚಲನದಲ್ಲಿ ತಗೊಂಡೋಗುವಂಥ ಬಡಿಗೆ ಅಂದರೆ ದಂಡದ ಕುರಿತಾಗಿ ಮಾತನಾಡತಕ್ಕಂಥದ್ದು ಹಾಸ್ಯಾಸ್ಪದ ಅನ್ನುವಂಥ ಒಂದು ಸಂಗತಿಯನ್ನು ನಮ್ಮೆಲ್ಲರ ಮುಂದೆ ಇಟ್ಟಿದೆ. ಅದು ಒಂದು ಭಾಗ ಇರಲಿ. ಈತ ಇವಾಗ ಹೇಳ್ತಿರತಕ್ಕಂಥದ್ದು ಏನಂದರೆ, ಈತ ಅನ್ನಬಾರ್ದು, ಇವರು ಮಾನ್ಯ ಸಚಿವರು ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಯಾರ್ಯಾರು ಇವಾಗ BJPಯ ನಾಯಕರಿದ್ದಾರೋ ಅವ್ರ ಮಕ್ಕಳು ಎಲ್ಲರೂ ಬಂದ್ಬಿಟ್ಟು ಸಾರ್ವಜನಿಕವಾಗಿ ಗೋಮೂತ್ರವನ್ನು ಕುಡಿದ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ತೀನಿ, RSSನ ವಿರುದ್ಧವಾಗಿ ನಾನು ಮಾತಾಡೋಕ್ಕೆ ಹೋಗಲ್ಲ ಅಂತ. ನೋಡಿ ಸ್ವಾಮಿ, ಅದಕ್ಕೆ ಹೇಳಿದ್ದು ಭಕ್ತಿ, ಶ್ರದ್ಧೆ, ಸಾಧನೆ, ದೇಶಪ್ರೇಮ ಇದೆಲ್ಲ ಒಬ್ಬ ವ್ಯಕ್ತಿಯ ಖಾಸಗಿ ವಿಚಾರಗಳು. ಅವನಿಗೆ ಬೇಕಾದರೆ ಗೋಮೂತ್ರವನ್ನು ಕುಡಿತಾನೆ, ಬೇಡ ಅಂದರೆ ತೀರ್ಥವನ್ನು ಕುಡಿತಾನೆ, ದೇವಸ್ಥಾನದಲ್ಲಿ ಹೋಗಿ ತೀರ್ಥ ಕುಡಿತಾನೆ. ಗೋವು ಸರ್ವಶ್ರೇಷ್ಠ ಅಂತ ತಿಳ್ಕೊಂಡವನು ಗೋಮೂತ್ರವನ್ನು ಕುಡಿತಾನೆ. ಅದು ಅವನ ಖಾಸಗಿ ವಿಷಯ. ಅದಕ್ಕೆ ನೀವು ತಲೆ ಹಾಕ್ತಕ್ಕಂಥ ಹಕ್ಕು ಸಂವಿಧಾನದಲ್ಲಿ ಕೊಟ್ಟಿದೆಯಾ? ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಅಲ್ವಾ ಅಂತ ನಾವು ಕೇಳ್ಬೋದು ನಿಮ್ಮನ್ನು. ಪಾಪ ನೀವು ಮಹಾನ್ ಮಾನ್ಯ ಸಚಿವರಲ್ವಾ, ನಿಮ್ಮ ವಿರುದ್ಧ ಮಾತಾಡೋಕ್ಕಾಗುತ್ತಾ? ಹೀಗಾಗಿ ಚಿತ್ತಾಪುರದಲ್ಲಿ ಏನಾದರೂ ನೀವು ಪಥಸಂಚಲನವನ್ನು ನಿಯಮಗಳ ಮೂಲಕ ಮಾಡಿದ್ರೆ ಟೀ ಬಿಸ್ಕೆಟನ್ನು ಕೊಡ್ತೀನಿ ಅಂತ ಹೇಳಿದ್ದೀರಾ. ಖಂಡಿತವಾಗೂ ನೀವು ಆತ್ಮೀಯವಾಗಿ ಆತಿಥ್ಯವನ್ನು ಕೊಟ್ಟರೆ ಯಾವೊಬ್ಬ ಸ್ವಯಂ ಸೇವಕನು ಕೂಡ ಅದನ್ನು ಬೇಡ ಅಂತ ಹೇಳಲ್ಲ ಸ್ವಾಮಿ.
ನೀವು ಕೊಡಿ, ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಇವತ್ತು ಬಜರಂಗ ದಳವನ್ನು RSS ದೊಡ್ಡೋಯ್ತು, ಇವಾಗ ಬಜರಂಗ ದಳದ ಮೇಲೆ ತಿರ್ಕೊಂಬಿಟ್ಟಿದೆ. ಹರಿಪ್ರಸಾದ್ ಅವರೇ, ದಯವಿಟ್ಟು ಹೇಳ್ತೀನಿ ಕೇಳಿ, ದಯವಿಟ್ಟು ಈ ರೀತಿಯಾಗಿ ಯಾರದೇ ಮನಸ್ಸನ್ನು ನೋಯಿಸುವಂಥ ಕೆಲಸಗಳಿಗೆ ನೀವು ಕೈ ಹಾಕೋಕ್ಕೆ ಹೋಗಬೇಡಿ. ನಿಮ್ಮ ಅಧಿಕಾರ ಇದೆಯಾ, ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಜನರಿಗೆ ಒಳ್ಳೇದು ಮಾಡೋಕ್ಕಾಗುತ್ತೋ ಅಂಥ ಕೆಲಸಗಳನ್ನು ನೀವು ಮಾಡಿ. ಹಾಗಾಗಿ ಇವತ್ತು ನಾನಾ ಸೇವಾ ಚಟುವಟಿಕೆಗಳಲ್ಲಿ ಲಕ್ಷಾಂತರ ಸೇವಾ ಚಟುವಟಿಕೆಗಳಲ್ಲಿ ನಿರಂತರವಾಗಿ ಸಂಘ ತೊಡಕೊಂಡಿರುತ್ತೆ, ತನಗೆ ಆದಂಥ ಕೆಲಸ ಕಾರ್ಯಗಳಲ್ಲಿ ನಿಮಿತ್ತವಾಗಿರುತ್ತೆ. ಅಲ್ಲಿ ನೀವು ಏಕಾಏಕಿಯಾಗಿ ನಿಮ್ಮ ಯುವ ಕಾಂಗ್ರೆಸ್ಸು ಮತ್ತು NSUIನ ಸದಸ್ಯರನ್ನು ಬಿಟ್ಬಿಟ್ಟು ಏಕಾಏಕಿ ಅಲ್ಲಿ ಮುತ್ತಿಗೆ ಹಾಕಕ್ಕೆ ಹೋದರೆ ಏನ್ರಿ ಮಾಡ್ತಾರವರು? ಏನ್ರಿ ಮಾಡ್ತಾರೆ? ನೈತಿಕತೆ ಅನ್ನೋದಿದೆಯೇನ್ರಿ ಈ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮಗೆಲ್ಲ? ಯಾರಾದರೂ ಏನಾದರೂ ಮಾತಾಡಿದ್ರೆ ಇವ್ರು ನಮ್ಮ ಮೇಲೆ ಮುಗಿ ಬೀಳ್ತಾರೆ, ರೋಷಾರೋಪ ತೋರಿಸ್ತಾರೆ, ಸಂಸ್ಕಾರಹೀನರಾಗಿ ನಡ್ಕೊತಾರೆ ಅಂತ ಮಾತಾಡ್ತಿರಲ್ಲ, ಇದೆಲ್ಲ ನೀವು ಮಾಡ್ತಾ ಇರೋದು ಸರಿನಾ? ಪಥಸಂಚಲನ ಮಾಡಿದ್ರೆ ಏನ್ರಿ ಆಗುತ್ತೆ? ಯಾವತ್ತು ಈ ದೇಶದಲ್ಲಿ ಯಾರು ಮಾಡೇ ಇಲ್ವಾ ಪಥಸಂಚಲನವನ್ನು? ರಾಜಕೀಯ ಪಕ್ಷಗಳಿಗೆ ಒಂದು ನಿಯಮ, ಸಾರ್ವಜನಿಕರಿಗೊಂದು ನಿಯಮ ಅಂತ ಏನಾದರೂ ಸಂವಿಧಾನದಲ್ಲಿ ಹೇಳಿದೇನ್ರಿ? ಸಂವಿಧಾನದಲ್ಲಿ ಸರ್ವರು ಸಮಾನರು ಅಂತ ತಾನೇ ನೀವು ಹೇಳ್ತಾ ಇರೋದು. ಹಂಗಾಗಿ ಇಂಥ ಈ ಕೆಳಮಟ್ಟದ ಕೆಲಸಗಳಿವೆಲ್ಲ ಈ ರೀತಿಯಾಗೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ನೀವು ಏನೇ ಇರಬೇಕಾದ್ರೂ ಅಂಗೀಕಾರ ಪಡ್ಕೊಳ್ಳಿ, ತಿದ್ದುಪಡಿಗಳನ್ನು ಮಾಡಿ, ಎಲ್ರಿಗೂ ಸರಿಯಾಗಿರುವಂಥ ನಿಯಮಗಳನ್ನ ತೊಗೊಂಬನ್ನಿ. ಯಾರು ಬೇಡ ಅಂತ ಹೇಳ್ತಾ ಇಲ್ಲ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಮಾಡೋದು, ಯಾರನ್ನ ಓಲೈಕೆ ಮಾಡೋಕ್ಕೆ ಹೋಗಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು, ಇದಾ ಆಡಳಿತದ ವೈಖರಿ? ಇದೇನ್ರಿ ಆಡಳಿತದ ವೈಖರಿ? ಜನ ಇವತ್ತು ಸಾಯ್ತಿದ್ದಾರೆ ಬೆಲೆ ಏರಿಕೆಯಿಂದ. ಮತ್ತು CM ಅವ್ರು ಹೇಳೋದೇನು, ಯಾವಾಗಲೂ ಹೇಳ್ತಿರ್ತಾರೆ ಎಲ್ಲಾದರೂ ಹೋದಾಗ, ಈ ದೇಶನ ಯಾವತ್ತೂ ಹಿಂದೂ ರಾಷ್ಟ್ರ ಮಾಡೋಕ್ಕೆ ಬಿಡಲ್ಲ ಅಂತ ಒಂದು ರೀತಿ ವ್ಯಂಗ್ಯಭರಿತವಾಗಿ ಹೇಳ್ತಾರೆ. ಅಂದರೆ ಇದೊಂಥರ ವಿಕೃತ ಮನಸ್ಥಿತಿಯನ್ನು ತೋರಿಸ್ತಾ ಇಲ್ವಾ? ಯಾರು ಹೇಳಿದ್ರು ಹಿಂದೂ ರಾಷ್ಟ್ರ ಅಲ್ಲ ಇದು ಅಂತ? ಅನಾದಿ ಕಾಲದಿಂದನೂ ಹಿಂದೂ ರಾಷ್ಟ್ರನೇ. ಇವತ್ತು ಪ್ರಜಾತಂತ್ರ ವ್ಯವಸ್ಥೆ ಬಂದಿದೆ, ಸಂವಿಧಾನದ ಅಡಿಯಲ್ಲಿ ದೇಶ ಇವತ್ತು ನಡೀತಾ ಇದೆ. ಹಾಗಾಗಿ ಅದನ್ನು ನೋಡೋಣ, ಅದು ಹೆಂಗಾಗುತ್ತೋ ಹಂಗಾಗಲಿ ಮುಂದೆ. ಆದರೆ ಹಿಂದೂಗಳ ಮನಸ್ಥಿತಿಗೆ ಘಾಸಿಯನ್ನು ಉಂಟು ಮಾಡುವಂಥ ಕೆಲಸಕ್ಕೆ ಯಾಕೆ ಕೈ ಹಾಕ್ತೀರಾ? ಇವತ್ತು ಯಾವುದ್ಯಾವುದೋ ಸಮೀಕ್ಷೆಗಳ ಹೆಸರಲ್ಲಿ ಹಿಂದೂ ಸಮಾಜವನ್ನು ಒಡೆದು ಹರಿದು ಹಂಚಾಕಬೇಕು ಅಂತ ಪ್ರಯತ್ನ ಮಾಡುವಂಥ ಹುನ್ನಾರಕ್ಕೆ ಕೈ ಹಾಕಿದ್ದೀರಾ. ಹಾಗಾಗಿ ಇಲ್ಲಿ ಸ್ವಾಭಿಮಾನಿ ಹಿಂದೂ ಸಮಾಜ ಎಚ್ಚೆತ್ಕೊಬೇಕಾಗಿರುವಂತಹ ಒಂದು ಕರೆಗಂಟೆ ನಮ್ಮೆಲ್ಲರ ಮುಂದೆ ಇದೆ. ಇಲ್ಲ ಅಂತ ಹೇಳಿದ್ರೆ ಇವರು ಹಿಂದೂಗಳನ್ನು ಜಾತಿಯ ಹೆಸರಲ್ಲಿ, ಮತದ ಹೆಸರಲ್ಲಿ, ಆಚಾರದ ಹೆಸರಲ್ಲಿ ಒಡೆದು ಪೀಸ್ ಮಾಡಾಕ್ಬಿಡ್ತಾರೆ. ಈ ದೇಶದ ಸ್ವತಂತ್ರವನ್ನು ಮುಂದೆ ಇನ್ನೊಂದು ದಿನ ವಿದೇಶಿಗರ ಕೈಯಲ್ಲಿ ಕೊಟ್ಬಿಡುವಂಥ ಎಲ್ಲ ಸಂಭವಗಳು ಎದುರಾಗ್ತಾ ಇದೆ. ಹಾಗಾಗಿ ನಮ್ಮನ್ನು ನಾವು ಸಂರಕ್ಷಣೆ ಮಾಡ್ಕೊಬೇಕಂದ್ರೆ, ಸ್ವಾತಂತ್ರ್ಯ ಲಕ್ಷ್ಮಿಯನ್ನು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ, ಈ ದೇಶವನ್ನು ಯಾವತ್ತೂ ಪರಮ ವೈಭವದ ರಾಷ್ಟ್ರ ಮಾಡಬೇಕು ಅಂತೇಳಿದ್ರೆ ಈ ಪ್ರಿಯಾಂಕಾ ಖರ್ಗೆ ಅಂತೇಳುವಂಥ ತೇಪೆ ಹಚ್ಚುವ ಸಚಿವರ ಮಾತುಗಳಿಗೆ ಬೆಲೆ ಕೊಡಬಾರ್ದು, ಕವಡೆ ಕಾಸಿನ ಕಿಮ್ಮತ್ತು ಕೊಡಬಾರ್ದು. ಅದೇನಾಗುತ್ತೋ ಅದನ್ನು ನಾವು ನಮ್ಮ ಕೈಯಲ್ಲಾದಷ್ಟು ಸೇವೆಯನ್ನು ರಾಷ್ಟ್ರದ ಭಾರತ ಮಾತೆಯ ಚರಣಕ್ಕೆ ಮಾಡ್ತಾ ಮುಂದೆ ಸಾಗಬೇಕು, ಹಿಂದೂ ಸಮಾಜ ಒಗ್ಗಟ್ಟಾಗಬೇಕು ಅಂತ ಈ ದೀಪಾವಳಿಯ ಸುಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟವನ್ನು ಪಡ್ತೀನಿ. ಹಾಗಾಗಿ ಸ್ವಾತಂತ್ರ್ಯದ ದೀಪ ಇದೆಯಲ್ಲ, ಉರಿತಾ ಇರುವಂಥ ಇವತ್ತು ಭಾರತ ಮಾತೆಯ ಸ್ವತಂತ್ರ ದೀಪ, ಅದು ನಂದಿ ಹೋಗಬಾರ್ದು ಅಂತ ಹೇಳಿದ್ರೆ ಯಾರು ಈ ರೀತಿಯಾದಂತಹ ದೇಶದ ಮೂಲ ಸಂಸ್ಕೃತಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಾರೋ ಅವ್ರಿಗೆ ಧಿಕ್ಕಾರವನ್ನು ಹೇಳಲೇಬೇಕು. ನಾವು ಧಿಕ್ಕಾರ ಹೇಳಿಲ್ಲ ಅಂದರೆ ಸಾರ್ಥಕತೆಯೇ ಇಲ್ಲ. ಸಂವಿಧಾನದ ಅಡಿಯಲ್ಲಿ ದೇಶ ನಡಿಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಕೇಂದ್ರ ಸರ್ಕಾರ ಒಂದು ನಿಯಮ ಮಾಡ್ತಕ್ಕಂಥದ್ದು, ರಾಜ್ಯ ಸರ್ಕಾರ ಒಂದು ನಿಯಮವನ್ನು ಮಾಡ್ತಕ್ಕಂಥದ್ದು, ಎಲ್ಲದರಲ್ಲೂ ಯೂನಿಫಾರ್ಮಿಟಿ ತರ್ತೀನಿ ಅಂತಂದರೆ NRC ಮಾಡೋವಾಗೆಲ್ಲ ನಿಮ್ಮ ಬಾಯಲ್ಲಿ ಏನ್ರಿ ಇದಾಗಿತ್ತು, ಏನಾಗಿತ್ತು ನಿಮ್ಮ ಬಾಯಲ್ಲೆಲ್ಲ? NRC ಮಾಡ್ತೀವಿ ಅಂತ ಹೇಳಿದ್ರೆ ಕಾಗಜ್ನ ದಿಕ್ಕಾಯಂಗೆ ಅಂತ ಹೇಳ್ತಿರಲ್ಲ, ಅವ್ರಿಗೆಲ್ಲ ನಿಮ್ಮ ಉತ್ತರ ಏನು? ಅಕ್ರಮ ವಲಸಿಗರ ಕುರಿತಾಗಿ ನಿಮ್ಮ ಧ್ವನಿ ಏನು? ಇವತ್ತು ಯಾವುದು ಇಂಥ ವಿಷಯಗಳಿಗೆ ಯಾವುದನ್ನು ಮಾಡಬಾರ್ದು ಅಂಥ ವಿಷಯದಲ್ಲಿ ಸಮಾನತೆ ಬರಬೇಕು. ದೇಶದ ಭದ್ರತೆಗೆ, ಆಂತರಿಕ ಭದ್ರತೆಗೆ ಕುತ್ತು ಬರ್ತಿದೆ ಅಂತೇಳಿದ್ರೆ ಅಂಥ ವಿಷಯಗಳಲ್ಲಿ ನಿಮ್ಮ ಧ್ವನಿ ಅಡಗಿ ಹೋಗುತ್ತೆ. ಹಾಗಾಗಿ ಮಾತಿನ ಶೂರರಾದಂಥ ಪ್ರಿಯಾಂಕಾ ಖರ್ಗೆ ಅವರೇ, ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ, ನೀವು ಇವತ್ತು ಯಾವುದ್ಯಾವುದೋ ಒಂದೆರಡು ಪತ್ರಗಳನ್ನು, ಕರಡು ಪ್ರತಿಯನ್ನು ಮಾಡಿದ ಕ್ಷಣಕ್ಕೆ RSSನ ನೀವು ಯಾವತ್ತಿಗೂ ದಮನ ಮಾಡೋಕ್ಕಾಗಲ್ಲ. RSS ಯಾವತ್ತೂ ಎಲ್ಲ ಎದುರಾಳಿಗಳನ್ನು ಎದುರಿಸಿ, ಸವಾಲುಗಳನ್ನು ಸ್ವೀಕರಿಸಿ ತನ್ನ ಕಾರ್ಯವೈಖರಿಯ ಮುಖಾಂತರ ಉತ್ತರವನ್ನು ಕೊಟ್ಟಿದೆ. ಹಾಗಾಗಿ ಮುಂದೆ ಇನ್ನೂ ಬಲಾಢ್ಯವಾಗಿ RSS ಕರ್ನಾಟಕ ರಾಜ್ಯದಲ್ಲಿ ಹೊರಹೊಮ್ಮುತ್ತೆ ಅಂತ ನಾನು ದಿಟ್ಟತನದಿಂದ ಉತ್ತರವನ್ನು ಕೊಡ್ತೀನಿ. ನಿಮಗೆ ದಿಟ್ಟತನದಿಂದನೇ ಹೇಳ್ತಾ ಇದ್ದೀನಿ. ಹಾಗಾಗಿ RSSನ ಒಂದು ಚಟುವಟಿಕೆಗಳಿಗೆ ನೀವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಡಿವಾಣ ಹಾಕಕ್ಕೆ ಹೋದರೆ ಅದು ಅಸಾಧ್ಯವಾದ ಮಾತು. ಹಾಗಾಗಿ RSSನ ಪ್ರಮುಖರು ಒಂದೇ ಒಂದು ಪದದಲ್ಲಿ ನಿಮಗೆ ಉತ್ತರವನ್ನು ಕೊಟ್ಟಿದ್ದಾರೆ. ನಿನ್ನೆ ಪತ್ರಿಕೆಗಳವರು ಕೇಳಿದಾಗ ಅದೇನೆಂದರೆ
ಚರೈನೇತಿ ಚರೈನೇತಿ ಅಂತ. ಚರೈನೇತಿ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಕಾರ್ಯಚಟುವಟಿಕೆಗಳು ಮುಂದುವರಿಯುತ್ತವೆ ಅಂತ. ಹಾಗಾಗಿ ತೇಪೇಶೂರರಾದ ಪ್ರಿಯಾಂಕ ಖರ್ಗೆ ಅವರೇ, ನೀವು ನೆನಪಿಟ್ಕೊಳ್ಳಿ, ನೀವು ಎಂಥದ್ದೇ ಕಠಿಣವಾದ ಕಾನೂನುಗಳನ್ನು ತಂದಾಗಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಕಾರ್ಯವಾಹಿನಿ ಏನಿದೆ ಅದು ಮುಂದುವರಿಯುತ್ತಲೇ ಹೋಗುತ್ತದೆ. ನೀವು ಹೇಳ್ತಾನೇ ಇರಿ, ನಾವು ಮಾಡ್ತಾನೇ ಇರ್ತೀವಿ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ವಿನಮ್ರಪೂರ್ವಕವಾಗಿ ಇಡುವುದರ ಮುಖಾಂತರ ಆಟೋವಾಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.